Hi dears, welcome back. Welcome to Suji's Lifestyle. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತಿನ ಬ್ಲಾಗ್ ಲಾಸ್ಟ್ ವಿಡಿಯೋನ ಕಂಟಿನ್ಯೂಷನ್ ಜೊತೆಗೆ ಹಬ್ಬದ ತಯಾರಿ, ಕೆಲವು ರೆಸಿಪೀಸ್ ಮತ್ತೆ ಕೆಲವು ಟಿಪ್ಸ್ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಪೂರ್ತಿಯಾಗಿ ಬ್ಲಾಗ್ ನೋಡಿ. ನವರಾತ್ರಿ ಅಂತಂದ್ರೆ 9 ದಿನದ ಹಬ್ಬ. ಅದರಲ್ಲಿ ದೇವಿನ ಆವಾಹನೆ ಮಾಡಿ ಪೂಜೆ, ರಂಗೋಲಿ ಮತ್ತೆ ಅವತ್ತಿನ ಬಣ್ಣದ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಗೊಂಬೆ ಪೂಜೆ ಮಾಡ್ಬೋದಿರ್ಬೋದು, ಅಥವಾ ನೈವೇದ್ಯಗಳನ್ನ ಮಾಡಿಡೋದು, ಇದೆಲ್ಲ ಅದೆಷ್ಟೊಂದು ಕೆಲಸಗಳಿರುತ್ತೆ. ಹಾಗೆ ಒಂದ್ಸತಿ ದೇವಿನ ಕೂರ್ಸಿದ್ಮೇಲೆ ಅಂದ್ರೆ ಆವಾಹನೆ ಮಾಡಿ ಕೂರ್ಸಿದ್ಮೇಲೆ ಮಧ್ಯದಲ್ಲಿ ಯಾವತ್ತೂ ನಾವು ದೇವಿನ ಕದಲಿಸೋ ಹಾಗಿರಲ್ಲ. ಹಾಗಾಗಿ ಫಸ್ಟ್ ಡೇನೆ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಳುವಾಗ್ಲೇನೆ ಪೂಜಾವನ್ನೆಲ್ಲ ಡೀಪ್ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸರ್ತಿ 9 ದಿನ ಕುಂಕುಮಾರ್ಚನೆ ಮಾಡಬೇಕು ಅಂತಾನೆ ನಾನು ಇಲ್ಲಿ ಹೋಮ್ ಮೇಡ್ ಕುಂಕುಮ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ಕುಂಕುಮ ಮೇಕಿಂಗ್ ಸ್ಟೋನ್ ಅಂತಾನೆ ಅಮೆಝಾನ್ ಅಲ್ಲಿ ಸಿಗುತ್ತೆ. ಅನಂತರ ಇದು ಜವಾದಿ ಪೌಡರ್, ಒಂದು ಒಳ್ಳೆ ಘಮಕ್ಕೋಸ್ಕರ, ಹಾಗೆ ಪ್ಯೂರ್ ಅರ್ಶನ. ಇದು ಮೂರು ಇದ್ರೆ ಹೋಮ್ ಮೇಡ್ ಕುಂಕುಮ ಯಾವುದೇ ಕೆಮಿಕಲ್ ಇಲ್ದಂಗೆ ಫ್ರೀ ಆಗಿ ನಾವು ಈಸಿಯಾಗಿ ಮಾಡ್ಕೋಬಹುದು. ಸೊ ಕುಂಕುಮ ಮೇಕಿಂಗ್ ಸ್ಟೋನ್ ಅಮೆಝಾನ್ ಅಲ್ಲಿ ತರಿಸಿದೆ. ಅದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಕುಂಕುಮ ಮಾಡೋದಕ್ಕೆ ಕುಂಕುಮ ಮೇಕಿಂಗ್ ಸ್ಟೋನ್ ನ ಸ್ವಲ್ಪ ಪೌಡರ್ ಮಾಡಿರೋದನ್ನ ಅರ್ಧ ಸ್ಪೂನ್ ಅಷ್ಟು ಹಾಕೋಣ. ಹಾಗೆ ಇಷ್ಟರಲ್ಲೇ ಸುಮಾರು 1/4 kg ಅಷ್ಟು ಕುಂಕುಮ ರೆಡಿ ಆಗುತ್ತೆ. ನಂಗೆ ಯಾವುದೇ ಐಡಿಯಾ ಇರಲಿಲ್ಲ. ಫಸ್ಟ್ ಒಂದು 3 ಸ್ಪೂನ್ ಅಷ್ಟು ಮಾತ್ರ ಅರಿಶಿನ ಹಾಕಿ ಗ್ರೈಂಡ್ ಮಾಡ್ಕೊಂಡೆ, ಕಪ್ಪಿಗೆ ಬಂದ್ಬಿಡ್ತು. ಆನಂತರ ಸ್ವಲ್ಪ ಸ್ವಲ್ಪ ಅರಿಶಿನ ಜಾಸ್ತಿ ಮಾಡ್ಕೊತಾ ಹೋದೆ. ನಮ್ಗೆ ಎಷ್ಟು ಡಾರ್ಕ್ ಕಲರ್ ಬೇಕೋ ಆ ರೀತಿ ನೋಡ್ಕೊಂಡು ನಾವು ಅರಿಶಿನ ಮಿಕ್ಸ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೋಬಹುದು. ಸುವಾಸನೆಗೋಸ್ಕರ ಜವಾದಿ ಪೌಡರ್ ಹಾಕೊಂಡಿದ್ದೀನಿ. ಇದ್ರದ್ದು ಘಮ ತುಂಬಾ ಚೆನ್ನಾಗಿರುತ್ತೆ. ದೇವ್ರಿಗೆ ಹಚ್ಚುವಾಗಲಿ ಅಥವಾ ನಮ್ಮ ಹಣೆಗೆ ಹಚ್ಕೊಂಡಿದಾಗ್ಲೂ ಕೂಡ ಆ ಜವಾದಿ ಪೌಡರ್ನ ಒಳ್ಳೆ ಘಮ ಇರುತ್ತೆ. ಇದ್ರದ್ದೇ ಒಂದು ನಾನು ವಿಡಿಯೋ ಕೂಡ ಮಾಡಿದ್ದೆ, ಜವಾದಿ ಪೌಡರ್ನ ಪೂಜೆಗೆ ಉಪಯೋಗಿಸ್ಕೊಳ್ಳೋದ್ರಿಂದ ಎಷ್ಟು ಒಳ್ಳೆ ಘಮ ಇರುತ್ತೆ ಅಂತನ್ನೋದ್ರ ಬಗ್ಗೆ. ಸೊ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊತಾ ನಾನು ಸ್ವಲ್ಪ ಸ್ವಲ್ಪ ಅರಿಶಿನ ಜಾಸ್ತಿ ಮಾಡ್ಕೊಂಡಾದ ನಂತರ ಕುಂಕುಮ ರೆಡಿ ಆಗಿದೆ ಅಂತ ಗೊತ್ತಾದ್ಮೇಲೆ ನಾವು ಒಂದು ಸ್ವಲ್ಪ ತುಪ್ಪ ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ನಮ್ಗೆ ಏನು ಕುಂಕುಮ ಹಚ್ಕೊಂಡಾಗ್ಲಿ ಅಥವಾ ವಿಗ್ರಹಗಳಿಗೆ ಅಥವಾ ದೇವ್ರ ಫೋಟೋಗೆ ಕುಂಕುಮ ಹಚ್ಚಿದಾಗ ಪುಡಿ ಪುಡಿ ರೀತಿಯಲ್ಲಿ ಉದ್ರಲ್ಲ, ನೀಟಾಗಿ ಅಂಟುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ. ಪ್ಯೂರ್ ಕುಂಕುಮ ರೆಡಿ ಆಗಿದೆ. ಹಾಗೆ ಇದರಲ್ಲಿ ಯಾವುದೇ ಕೆಮಿಕಲ್ ಇರಲ್ಲ. ಹಾಗೆ ಎಷ್ಟು ಜನಕ್ಕೆ ಅಲರ್ಜಿ ಆಗುತ್ತೆ ಕುಂಕುಮ ಹಚ್ಕೊಂಡ್ರೆ. ಈ ರೀತಿ ಮನೆಯಲ್ಲೇ ಕುಂಕುಮ ಮಾಡ್ಕೊಂಡ್ರೆ ಯಾವುದೇ ರೀತಿ ಅಲರ್ಜಿ ಕೂಡ ಆಗಲ್ಲ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ದೇವಸ್ಥಾನಗಳಿಗೆ ಕೊಡೋದಕ್ಕಾಗ್ಲಿ ಅಥವಾ ಮನೇಲಿ ಈ ತರ ಕುಂಕುಮ ಅರ್ಚನೆ ಮಾಡೋದಕ್ಕಾಗ್ಲಿ ಈ ರೀತಿ ನೀವೇ ಈಸಿಯಾಗಿ ಕುಂಕುಮ ಮಾಡ್ಕೋಬಹುದು. ಸೊ ಅರ್ಚನೆಗೆ ಕುಂಕುಮ ರೆಡಿ ಮಾಡಿ ಇಟ್ಟಾಗಿದೆ. ಈ ಸರ್ತಿ ನವರಾತ್ರಿಗೆ ಅಂತಾನೆ ವಿಶೇಷವಾಗಿ 2 ವಿಗ್ರಹಗಳನ್ನು ನಾನು ತರಿಸಿದ್ದೆ. ಅದರ ವಿಡಿಯೋ ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಒಂದು ಚಾಮುಂಡೇಶ್ವರಿ ವಿಗ್ರಹ ಮತ್ತೆ ಒಂದು ಲಕ್ಷ್ಮೀ ವಿಗ್ರಹ. ಅದಕ್ಕೆ ಅಲಂಕಾರಕ್ಕೆ ಅಂತಾನೆ ಈ ತರ ಪುಟ್ ಪುಟ್ಟ ಸರಗಳು ಸಿಗುತ್ತೆ. ಅದು 6 ಇರೋದಿರ್ಬೋದು, 12 ಇರೋದಿರ್ಬೋದು ಸಿಗುತ್ತೆ. ಸೊ ಅಲಂಕಾರ ಮಾಡಿ ಪೂಜೆ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ನಾನು ಇದನ್ನ ತರಿಸಿದ್ದೆ. ಅದನ್ನೆಲ್ಲ ಹಾಕಿ ಪೂಜೆಗೆ ಸಿದ್ಧತೆ ಮಾಡ್ಕೊಂಡಾಯ್ತು. ಹಾಗೆ ಈ ಎಲ್ಲ ಸಿದ್ಧತೆ ನಂತರ ಹಬ್ಬದ ಸಮಯದಲ್ಲಿ ಕೆಲಸ ಜಾಸ್ತಿ ಇರುವಾಗ ಕ್ವಿಕ್ ಅಂಡ್ ಈಸಿಯಾಗಿ ಫಾಸ್ಟ್ ಆಗಿ ಕಡಿಮೆ ಸಮಯದಲ್ಲಿ ಹೆಚ್ಚು ರೆಸಿಪೀಸ್ ಮಾಡ್ಕೊಳ್ಳುವಂತ ಕೆಲವು ರೆಸಿಪೀಸ್ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದೀನಿ. ಅದು ಯಾವ್ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲು ನಾನು ಸ್ವಲ್ಪ ಪ್ರಿಪರೇಷನ್ ಇದಕ್ಕೂ ಕೂಡ ಮಾಡ್ಕೊಂಡಿದ್ದೀನಿ. ಕಡಲೆಕಾಳು ಫಸ್ಟ್ ನೆನೆಸಿ ಇಟ್ಕೊಂಡಿದ್ದೆ. ಕುಕ್ಕರ್ ಅಲ್ಲಿ ಸುಮಾರು ಒಂದು 4 ವಿಸಿಲ್ ಇದನ್ನ ಕೂಗಿಸ್ಕೋಬೇಕು. ಕಾಬೂಲ್ ಕಡಲೆ ಬೇಯಿಸುವಂತ ಟೈಮಲ್ಲಿ 2 ಆಲೂಗಡ್ಡೆನೂ ಕೂಡ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಇನ್ನೊಂದು ರೆಸಿಪಿಗೋಸ್ಕರ. ಕಾಬೂಲ್ ಕಡಲೆ ಉಪಯೋಗಿಸ್ಕೊಂಡು ಒಂದು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಸ್ವಲ್ಪ ಎಣ್ಣೆನಲ್ಲಿ ಹೋಲ್ ಮಸಾಲ ಅಂದ್ರೆ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಹಾಕಿ ಆನಂತರ 2 ಈರುಳ್ಳಿ ರುಬ್ಬಿ ಹಾಕಿದ್ದೀನಿ. ಇದ್ರ ಜೊತೆಗೆ ಒಂದು ಸಣ್ಣ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಇದಾದ ನಂತರ 2 ಟೊಮೆಟೊ ಪ್ಯೂರಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆ ಕಾಳಿಗೂ ಕೂಡ ನಾವು ಉಪ್ಪು ಹಾಕಿರೋದ್ರಿಂದ ಗ್ರೇವಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನ ಫಸ್ಟ್ ಕುದಿಸ್ಕೋಬೇಕು. ಈ ಮಸಾಲ ಎಲ್ಲ ಒಂದು ಸ್ವಲ್ಪ ಕುದಿ ಬಂದ ನಂತರ ನಾವು ಇದಕ್ಕೆ 1 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋಬಹುದು. ನಾನಿಲ್ಲಿ ನಮ್ಮ ಹೋಮ್ ಮೇಡ್ ಚಿಕನ್ ಮಟನ್ ಮಸಾಲ ಏನ್ ಬರುತ್ತೆ ಅದನ್ನ ಹಾಕಿದ್ದೀನಿ. ಇದು ನಾನ್ ವೆಜ್ ಮಸಾಲ ಆದ್ರೂ ಕೂಡ ವೆಜ್ ರೆಸಿಪೀಸ್ಗೂ ಈ ರೀತಿ ನೀವು ಉಪಯೋಗಿಸ್ಕೋಬಹುದು. ಅಥವಾ ಬಿರಿಯಾನಿ ಮಾಡುವಾಗ ಅಥವಾ ಯಾವುದೇ ರೀತಿ ಮಸಾಲೆಗಳನ್ನ ಹಾಕಿ ಮಾಡುವಂತ ರೆಸಿಪೀಸ್ಗೆ 1 ಸ್ಪೂನ್ ಹಾಕೋದ್ರಿಂದ ಒಂದು ಒಳ್ಳೆ ಘಮ ಇರುತ್ತೆ. ಸೊ ರೆಡಿಮೇಡ್ ನೀವೇನು ಹೊರಗಡೆಯಿಂದ ತರ್ತಿರಲ್ಲ ಏನು ಚೆನ್ನ ಮಸಾಲ ಪೌಡರ್ ಅಂತ, ಅದು ಯಾವುದು ಬೇಡ. ಈ ರೀತಿ ಮನೇಲಿರುವಂತ ಮಸಾಲೆಗಳನ್ನ ಹಾಕೊಂಡೆ ಒಂದು ಒಳ್ಳೆ ರುಚಿಯಾಗಿರುವಂತ ಚೆನ್ನ ಮಸಾಲ ಮಾಡ್ಕೋಬಹುದು. ಸ್ವಲ್ಪ ಹೊತ್ತು ಕಾಳು ಮತ್ತೆ ನೀರೆಲ್ಲ ಹಾಕಿ ಕುದಿಸ್ಕೊಂಡ್ರೆ ಆಯ್ತು. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಹಾಕಿ ಸ್ಟವ್ ಆಫ್ ಮಾಡಿದೀನಿ. ಕಡಲೆಕಾಳನ್ನ ಬಳಸ್ಕೊಂಡು ಮಾಡಿರುವಂತ ಚೆನ್ನ ಮಸಾಲ ರೆಡಿ ಆಗಿದೆ. ಇದನ್ನ ರೈಸ್ಗೆ, ಚಪಾತಿ, ಪೂರಿಗೆಲ್ಲ ಸರ್ವ್ ಮಾಡ್ಬೋದು. ಇದಾದ ನಂತರ ನೈವೇದ್ಯಕ್ಕೆ ಅಂತ ಇಲ್ಲಿ ಸಬ್ಬಕ್ಕಿ ಪಾಯಸ ಮಾಡ್ತಾ ಇದೀನಿ. ಸಬ್ಬಕ್ಕಿ ಕೂಡ ಸುಮಾರು ಒಂದು 4 ಗಂಟೆ ಮುಂಚೆನೆ ನೆನೆಸಿ ಇಟ್ಕೊಂಡಿದ್ದೆ. ಸೊ ಫಸ್ಟ್ ಒಂದ್ ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ, ಬಾದಾಮಿ ಹುರ್ಕೊಂಡ ನಂತರ ಸಬ್ಬಕ್ಕಿ ಹಾಕಿ ಒಂದು 2 ನಿಮಿಷ ಹುರ್ಕೋಬೇಕು. ಇದಾದ ನಂತರ ಕಾಯಿಸಿ ಆರಿಸಿ ಇಟ್ಕೊಂಡಿರುವಂತ ಹಾಲು ಹಾಕೋಣ. ಇದು ಬರೀ ಸಬ್ಬಕ್ಕಿ ಮಾತ್ರ ಉಪಯೋಗಿಸಿ ಮಾಡ್ತಿರುವಂತ ಪಾಯಸ ಆಗಿರೋದ್ರಿಂದ ಕ್ವಿಕ್ ಆಗಿ ಒಂದು 5 ನಿಮಿಷದಲ್ಲಿ ನಿಮ್ಗೆ ಪಾಯಸ ರೆಡಿ ಆಗ್ಬಿಡುತ್ತೆ.
ಸ್ವಲ್ಪ ಹೊತ್ತು ಆ ಹಾಲಲ್ಲಿ ಹಾಕಿ ಕುದಿ ಬರ್ತಾ ಇದೆ ಅಂತನ್ನುವಾಗ ಟೇಸ್ಟ್ಗೆ ಬೇಕಾಗುವಷ್ಟು ಸಕ್ಕರೆ ಹಾಕಿ ಏಲಕ್ಕಿ ಪುಡಿ ಹಾಕಿ ಸ್ಟವ್ ಆಫ್ ಮಾಡಿದ್ರೆ ಸಬ್ಬಕ್ಕಿ ಪಾಯಸ ಕೂಡ ಕೆಲವು ನಿಮಿಷದಲ್ಲಿ ರೆಡಿ ಆಯಿತು. ಪನ್ನೀರ್ನ ಉಪಯೋಗಿಸ್ಕೊಂಡು ಕ್ವಿಕ್ ಅಂಡ್ ಈಸಿಯಾಗಿ ಒಂದು ಸೈಡ್ ಡಿಶ್ ರೆಸಿಪಿ ರೆಡಿ ಮಾಡ್ತಾ ಇದ್ದೀನಿ. ಇದು ಪನ್ನೀರ್ ಸ್ಟಿರ್ ಫ್ರೈ. ಸೊ ಇದು ಬದಲಾಗಿ ನೀವು ಆಲೂಗಡ್ಡೆ ಅಥವಾ ಬಾಳೆಕಾಯಿನೂ ಕೂಡ ಸೇಮ್ ಇದೇ ರೀತಿ ನೀವು ಮಾಡ್ಕೋಬಹುದು. ಮೊದಲು ಬೆಣ್ಣೆನಲ್ಲಿ ಒಂದು 2 ನಿಮಿಷ ಪನ್ನೀರ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಅದೊಂದು 2 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ನಾನ್ ವೆಜ್ ಮಸಾಲೆ ಅಥವಾ ಗರಂ ಮಸಾಲೆ ಯಾವುದನ್ನಾದ್ರೂ ಒಂದನ್ನು ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಪನ್ನೀರ್ ಸ್ಟಿರ್ ಫ್ರೈ ರೆಡಿ ಆಯಿತು. ಮೀನ್ಮೇಲೆ ನಾನು ಇನ್ನೊಂದು ಕಡೆ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ. ಈ ರೀತಿ ಒಂದಾದ್ಮೇಲೆ ಒಂದು ನಾವು ಎಲ್ಲ ರೆಸಿಪಿಗೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಕ್ವಿಕ್ ಆಗಿ ಅಡುಗೆ ಮಾಡ್ಕೋತಾ ಹೋದ್ರೆ ಅರ್ಧ ಗಂಟೆನಲ್ಲಿ ನಮ್ಮ ಅಡುಗೆ ಕೆಲಸನೇ ಮುಗ್ದೋಗುತ್ತೆ. ಸೊ ಪನ್ನೀರ್ ಆಗಿರೋದ್ರಿಂದ ಬೇಗನೆ ಬೆಂದು ಹೋಗುತ್ತೆ. ಆಲೂಗಡ್ಡೆ ಅಥವಾ ಬಾಳೆಕಾಯಿ ನೀವೇನಾದ್ರು ಉಪಯೋಗಿಸೋದಾದ್ರೆ ಫಸ್ಟ್ ಚೆನ್ನಾಗಿ ಅದನ್ನ ಬೇಯಿಸ್ಕೋಬೇಕು ಎಣ್ಣೆನಲ್ಲಿ. ಆನಂತರನೇ ಉಪ್ಪು, ಖಾರ, ಮಸಾಲ ಎಲ್ಲ ಹಾಕೋಬೇಕು. ಸೊ ಸ್ಟಿರ್ ಫ್ರೈ ಕೂಡ ಇಲ್ಲಿ ರೆಡಿ ಆಯಿತು. ಸೈಡ್ ಡಿಶ್ ರೆಸಿಪಿ ತರ ನೀವು ಇದನ್ನ ಬರೀ ಬೇಳೆ ಸಾರು ಅಥವಾ ಏನಾದ್ರು ಊಟಕ್ಕೆ ಮಾಡ್ಕೋತಾ ಇದ್ರೆ ಈ ತರ ಪನ್ನೀರ್ನ ಮಾಡ್ಕೊಂಡು ಊಟಕ್ಕೆ ನೆಂಚ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋಬಹುದು. ಹಾಗೆ ಗೋಧಿ ಹಿಟ್ಟು ನಾನು ಕಲಸಿ ಇಟ್ಟಿದ್ದೀನಿ. ಲಾಸ್ಟಲ್ಲಿ ಇದರಿಂದ ಪೂರಿ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟೇ ಕಲಸಿಟ್ರೆ ಹಿಟ್ಟು ಮೃದುವಾಗುತ್ತೆ, ನಂತರ ಚಪಾತಿ ಅಥವಾ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ಕಾಬೂಲ್ ಕಡಲೆ ಬೇಯಿಸುವಾಗಲೇ 2 ಆಲೂಗಡ್ಡೆ ಕೂಡ ಬೇಯಿಸಿ ಇಟ್ಕೊಂಡಿದ್ದೆ. ಅದನ್ನ ಸಿಪ್ಪೆ ತೆಗೆದು ತುರಿದು ರೆಡಿ ಮಾಡ್ಕೋಣ. ಇದು ಕೂಡ ಮತ್ತೊಂದು ಸೈಡ್ ಡಿಶ್ ರೆಸಿಪಿಗೋಸ್ಕರ. ಸಬ್ಬಕ್ಕಿ ನಾವು ಒಂದು ದೊಡ್ಡ ಕಪ್ಪಷ್ಟು ನೆನೆಸಿಟ್ಕೊಂಡ್ರೆ ಒಂದು ಸ್ವಲ್ಪ ಪಾಯಸ ಮಾಡಿಕೊಂಡು ಉಳಿದಿರೋದನ್ನ ವಡೆ ಮಾಡ್ಕೋಬಹುದು. ಇದು ಸಬ್ಬಕ್ಕಿಯಿಂದ ಮಾಡುವಂಥ ವಡೆಗೋಸ್ಕರ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಆಲೂಗಡ್ಡೆ ತುರಿದಾದ ನಂತರ ಸುಮಾರು ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜ, ಅಂದರೆ ಹುರಿದು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜ ಫಸ್ಟೇ ಹುರಿದು ಈ ರೀತಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ನಾನು. ಸೊ ಇದನ್ನ ಫಸ್ಟ್ ಕ್ರಷ್ ಮಾಡ್ಕೊಳ್ಳೋಣ. ನೈಸ್ ಆಗಿ ಪೌಡ್ರ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡಿಕೊಂಡು ನಂತರ ನಾವು ಇದನ್ನ ವಡೆ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು. ಕಡಲೆ ಬೀಜದ ಪುಡಿ ಹಾಕೋದ್ರಿಂದ ಒಂದು ಬೈಂಡಿಂಗಿಗೂ ಚೆನ್ನಾಗಿರುತ್ತೆ, ಹಾಗೆ ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಆಲೂಗಡ್ಡೆ, ಕಡಲೆ ಬೀಜದ ಪುಡಿ, ಹಾಗೆ ಸಬ್ಬಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಕಲಿಸ್ಕೊಂಡ್ರೆ ವಡೆಗೆ ರೆಡಿ ಆಯಿತು. ಸಬ್ಬಕ್ಕಿ ವಡೆ ನಾವು ಎಣ್ಣೆನಲ್ಲಿ ಫ್ರೈ ಮಾಡಿ ಮಾಡ್ಕೋಬೋದು, ಡೀಪ್ ಫ್ರೈ ಮಾಡಿ, ಅಥವಾ ತವಾ ಮೇಲೆ ಶಾಲೋ ಫ್ರೈ ಮಾಡಿ ಮಾಡ್ಕೋಬೋದು, ಅಥವಾ ಏರ್ ಫ್ರೈರಲ್ಲಿ ಕೂಡ ಮಾಡ್ಕೋಬೋದು. ನಿಮ್ಮ ಇಷ್ಟದ ಪ್ರಕಾರ ಎಣ್ಣೆ ಕಮ್ಮಿ ಬೇಕಾ, ಜಾಸ್ತಿ ಬೇಕಾ, ಅಥವಾ ಎಣ್ಣೆನೇ ಬೇಡವಾ, ಆ ರೀತಿ ನೀವು ಇದರಿಂದ ವಡೆ ಪ್ರಿಪೇರ್ ಮಾಡ್ಕೋಬೋದು. ಹೇಗೆ ಮಾಡಿದ್ರು ಇದ್ರ ವಡೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸಬ್ಬಕ್ಕಿ ಒಂದ್ಸತಿ ನೀವು ನೆನೆಸ್ಕೊಂಡಿದ್ರೆ ಒಂದು ಸ್ವೀಟು, ಒಂದು ಖಾರ ಈ ರೀತಿ ಪ್ರಿಪೇರ್ ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ, ಮತ್ತೆ ಇನ್ನು ಸ್ವಲ್ಪ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಶಾಲೋ ಫ್ರೈ ಮಾಡುವಾಗ ಸ್ವಲ್ಪ ಫ್ಲಾಟ್ ಆಗಿ ವಡೆ ರೀತಿನಲ್ಲಿ ತಟ್ಬಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಹಾಗೆ ಎಣ್ಣೆನಲ್ಲಿ ನೀವು ಡೀಪ್ ಫ್ರೈ ಮಾಡಿದ್ರೆ ಉಂಡೆ ರೀತಿನಲ್ಲಿ ನೀವು ಮಾಡಿ ಹಾಕ್ಬೋದು. ಸೊ ಮೀಡಿಯಂ ಹೀಟಲ್ಲಿ 2 ಕಡೆಗೂ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಇದನ್ನ ಬೇಯಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ನಿಮಗೆ ವಡೆ ರೆಡಿ ಆಗುತ್ತೆ. ಅಥವಾ ಡೀಪ್ ಫ್ರೈ ಬೇಕು ಅಂತಂದ್ರೆ ಈ ರೀತಿ ಉಂಡೆ ರೀತಿನಲ್ಲಿ ಮಾಡ್ಕೊಂಡು ನಾವು ಎಣ್ಣೆನಲ್ಲಿ ಡೀಪ್ ಫ್ರೈ ಕೂಡ ಮಾಡ್ಕೋಬಹುದು. ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಮೇಲಿಂದ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಸೊ ಇದನ್ನ ನೀವು ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಸರ್ವ್ ಮಾಡ್ಬೋದು. ಸಾಮಾನ್ಯವಾಗಿ ಹಬ್ಬದ ಸಮಯದಲ್ಲಿ ಸೈಡ್ ಡಿಶ್ ಅಲ್ಲಿ ಬಜ್ಜಿ ಅಥವಾ ಬೋಂಡ ಅಥವಾ ಪಕೋಡ ಅಥವಾ ಕಡಲೆಬೇಳೆ ವಡೆ, ಮಸಾಲೆ ವಡೆ, ಇದೆಲ್ಲ ಯಾವ್ದಾದ್ರು ಒಂದು ಮಾಡ್ತೀವಿ. ಅದೆಲ್ಲದಕ್ಕಿಂತಲೂ ಇದಂತೂ ಈಸಿ ರೆಸಿಪಿ. ಯಾಕಂದ್ರೆ ಒಂದ್ಸತಿ ಸಬ್ಬಕ್ಕಿ ನೆನ್ಸ್ಕೊಂಡ್ರೆ ನೀವು ಸ್ವೀಟು ಮಾಡ್ಕೋಬಹುದು, ಖಾರನೂ ಮಾಡ್ಕೋಬಹುದು, ಟೈಮ್ ಸೇವ್ ಕೂಡ ಮಾಡ್ಕೋಬಹುದು. ಸೊ ಒಂದ್ ಕಡೆ ಶಾಲೋ ಫ್ರೈ ಮಾಡಿರುವಂತ ಕಟ್ಲೆಟ್ ಅಥವಾ ವಡೆ ಕೂಡ ರೆಡಿ ಆಯಿತು. ಇನ್ನೊಂದು ಕಡೆ ಡೀಪ್ ಫ್ರೈ ಮಾಡ್ತಿರೋಂಥ ವಡೆ ಕೂಡ ರೆಡಿ ಆಯಿತು. ಎರಡು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಬೇಯಿಸಿ ತೆಕ್ಕೊಂಡ್ರೆ ಸಬ್ಬಕ್ಕಿ ಉಪಯೋಗಿಸಿ ಮಾಡಿರುವಂಥ ವಡೆ ರೆಡಿ. ಈಗಾಗಲೇ ನನ್ನ ಚಾನಲಲ್ಲಿ ಟೈಮ್ ಸೇವಿಂಗ್ ರೆಸಿಪೀಸ್ ಸಾಕಷ್ಟಿದೆ. ಇವತ್ತಿನ ಈ ಥಾಲಿ ರೆಸಿಪಿ ಮುಂದೆ ಬರುವಂಥ ಹಬ್ಬದ ಸಮಯದಲ್ಲಿ ಅಥವಾ ದೀಪಾವಳಿಗೆ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತಿನ ರೆಸಿಪೀಸ್ ನಿಮಗೆ ಶೇರ್ ಮಾಡಿದೆ. ಮ್ಯಾಕ್ಸಿಮಮ್ ಅಂದರೆ 30-35 ನಿಮಿಷದಲ್ಲಿ ನಿಮಗೆ 6-7 ರೆಸಿಪೀಸ್ ರೆಡಿ ಆಗುತ್ತೆ. ಸ್ವಲ್ಪ ಪ್ರಿಪ್ರೇಷನ್ ಮಾತ್ರ ಬೇಕಾಗುತ್ತೆ. ಅಂದರೆ ಕಡಲೆಕಾಳು ನೆನೆಸಿಟ್ಕೊಳ್ಳೋದು, ಸಬ್ಬಕ್ಕಿ ನೆನೆಸಿಟ್ಕೊಳ್ಳೋದು, ಇದೆರಡು ಕೆಲಸ ಮಾಡಿಟ್ಕೊಂಡ್ರೆ ನಿಮಗೆ ಕ್ವಿಕ್ ಆಗಿ 1 by 1 ಅವತ್ತಿನ ಅಡುಗೆ ಮಾಡಿಕೊಂಡು ಮುಗಿಸ್ಬೋದು. ಒಬ್ರು ಯಾರು ಹೆಲ್ಪ್ ಇದ್ರೆ ಒಬ್ರು ಪೂರಿ ಲಟ್ಟಿಸ್ಕೊಡ್ಬೋದು, ಒಬ್ರು ಪೂರಿ ಕರಿಬೋದು. ಒಬ್ಬರೇ ಮಾಡ್ತಿದ್ರೆ ಫಸ್ಟ್ ಪೂರಿ ಎಲ್ಲ ಲಟ್ಸಿ ಇಟ್ಕೊಂಡ್ಬಿಟ್ಟು ಒಂದ್ಸತಿ ಎಣ್ಣೆ ಬಿಸಿ ಆದ ಕೂಡಲೇ 1 by 1 ಪೂರಿ ಕರಿತಾ ಹೋದ್ರೆ ಬಿಸಿ ಬಿಸಿಯಾಗಿರುತ್ತೆ. ಊಟಕ್ಕೆ ಕುತ್ಕೊಳ್ಳೋಕೆ ಒಂದು 5 ನಿಮಿಷಕ್ಕೆ ಮುಂಚೆ ಮಾತ್ರನೇ ನೀವು ಹಪ್ಪಳ, ಸಂಡಿಗೆ ಅಥವಾ ಪೂರಿ ಕರ್ದು ರೆಡಿ ಮಾಡಿ ಇಟ್ಕೋಬೇಕು. ಸುಮಾರು ಇಲ್ಲಿ 7 ವೆರೈಟಿ ರೆಸಿಪೀಸ್ ನಾನಿಲ್ಲಿ ಅರ್ಧ ಗಂಟೆನಲ್ಲಿ ರೆಡಿ ಮಾಡಿದ್ದೀನಿ. ಇದೇ ರೀತಿ ನೀವು ಕೂಡ ಹಬ್ಬಕ್ಕೆ ರೆಸಿಪೀಸ್ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.
ಹಾಗೆ ನವರಾತ್ರಿ ಅಂದ್ರೇನೆ ರಾತ್ರಿ ಪೂಜೆ ಅಥವಾ ಸಂಜೆ ಪೂಜೆ. ಮೊದಲು ಹೊಸ್ತಲು ಪೂಜೆ ಆದ ನಂತರನೇ ದೇವಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡಬೇಕು. ದೇವಿ ಹೊಸ್ತಲು ಮೂಲಕ ಒಳಗಡೆ ಬರೋಕ್ ಮುಂಚೆ ಮೊದಲು ಹೊಸ್ತಲು ಹೇಗಿದೆ ಅಂತ ನೋಡ್ತಾರಂತೆ. ಹಾಗಾಗಿ ಫಸ್ಟ್ ಹೊಸ್ತಲು ಪೂಜೆ ಮಾಡಿದ ನಂತರನೇ ಒಳಗಡೆ ದೇವಿನ ಆವಾಹನೆ ಮಾಡಿ ನೈವೇದ್ಯ ಮಾಡಿ ಕುಂಕುಮಾರ್ಚನೆ ಮಾಡಿ ಆನಂತರ ಮಂಗಳಾರತಿ ಮಾಡಬೇಕು. ಮುಂಚೆ ಎಲ್ಲ ನಾನು ಈ ಟೈಮಲ್ಲಿ ಸಂಜೆ ಹೊತ್ತು ಪೂಜೆ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೆ. ಆದ್ರೆ ಇವಾಗ ಒಬ್ಳೆ ಇರೋದ್ರಿಂದ ಎಲ್ಲಾನು ಮಾಡೋಕ್ಕಾಗಲ್ಲ. ಹಾಗಾಗಿ ಪ್ರತಿದಿನ ನವರಾತ್ರಿ ಪೂಜೆ ಸಂಜೆ ಪೂಜೆ ಅಂತೂ ಪ್ರತಿದಿನ ಮಾಡ್ತೀನಿ. ಸೊ ಇದು ನಮ್ಮ ಮನೆಯಲ್ಲಿ ಮಾಡುವಂಥ ಸಿಂಪಲ್ ನವರಾತ್ರಿ ಪೂಜಾ ವಿಧಾನ ಹಾಗೆ ರೆಸಿಪೀಸ್ ಆಗಿತ್ತು. ಇವತ್ತಿನ ಈ ಬ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಹೊಸಬರು ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹರಿಸ್ತಾ ನಾನು ಈ ಬ್ಲಾಗ್ ಜೊತೆಗೆ ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ.